ನಮಸ್ಕಾರ ಸ್ನೇಹಿತರೆ, ಕುಂಭರಾಶಿಯ 2026ರ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಆರ್ಥಿಕವಾಗಿ 2026 ಸವಾಲುಗಳು ಮತ್ತು ಅನುಕೂಲಗಳ ಸಂಯೋಗವನ್ನು ಹೊಂದಿದೆ. ಕೆಲವೊಮ್ಮೆ ಒತ್ತಡವಿದ್ದರೂ ದೀರ್ಘಾವಧಿಯ ಲಾಭವನ್ನು ಸೂಚಿಸಲಾಗುತ್ತೆ. ವರ್ಷದ ಆರಂಭದಲ್ಲಿ ಆದಾಯದ ಮೂಲಗಳು ಹೆಚ್ಚಾಗಬಹುದು ಮತ್ತು ವ್ಯವಹಾರವು ಅಭಿವೃದ್ಧಿಯನ್ನು ಹೊಂದಬಹುದು. ಸ್ವ ಉದ್ಯೋಗಿ ವ್ಯಕ್ತಿಗಳಿಗೆ ಹಿಂದಿನ ಹೂಡಿಕೆಗಳಿಂದ ಹೆಚ್ಚಿನ ಲಾಭ ಮತ್ತು ಲಾಭವನ್ನು ಪಡೆಯಬಹುದು. ನಿಮ್ಮ ಸಂಗಾತಿಯ ಆರ್ಥಿಕ ವಿಚಾರಗಳಲ್ಲಿಯೂ ಉಳಿತಾಯಕ್ಕೆ ಸಹಾಯವನ್ನು ಮಾಡಬಹುದು ಮತ್ತು ಉತ್ತಮ ಹೂಡಿಕೆ ಸಲಹೆಗಳನ್ನು ನೀಡಬಹುದು. ಆರ್ಥಿಕವಾಗಿ ಯಶಸ್ವಿಯಾಗಲು ಕುಟುಂಬದಿಂದ ಬೆಂಬಲ ಅತ್ಯಗತ್ಯ. ಜೂನ್ ನಂತರ ಐಷಾರಾಮಿ ವಸ್ತುಗಳು, ಆಭರಣಗಳು, ವಾಹನಗಳು ಅಥವಾ ರಿಯಲ್ ಎಸ್ಟೇಟಿನ ಮೇಲೆ ಖರ್ಚುಗಳನ್ನು ನೀವು ಮಾಡಬಹುದು ಅಥವಾ ಖರೀದಿಸಬಹುದು. ಬಾಕಿ ಪಾವತಿಗಳನ್ನು ಸಹ ನೀವು ಹಿಂತಿರುಗಿಸಬಹುದು. ಇದು ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ. ಅನುಕೂಲಕರ ಕುಟುಂಬ ಚಟುವಟಿಕೆಗಳು ಹೆಚ್ಚಿನ ಖರ್ಚುಗಳನ್ನು ಉಂಟು ಮಾಡಬಹುದು, ಆದರೆ ಒಟ್ಟಾರೆಯಾಗಿ ಆರ್ಥಿಕ ಸ್ಥಿರತೆಯನ್ನು ಮುಂದುವರಿಯುತ್ತದೆ. ಈ ವರ್ಷ ನೀವು ಆರ್ಥಿಕವಾಗಿ ತುಂಬ ಒಳ್ಳೆಯ ಸ್ಥಾನದಲ್ಲಿ ಇರುತ್ತೀರಿ. ಇನ್ನು ಜುಲೈ ತಿಂಗಳಿನಿಂದ ಆರೋಗ್ಯ, ಶಿಕ್ಷಣ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗಬಹುದು. ದೊಡ್ಡ ಖರೀದಿಗಳು ಅಥವಾ ಸಾಲಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಬಿಕ್ಕಟ್ಟನ್ನು ತಡೆಗಟ್ಟಲು ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸಿ. ವರ್ಷದ ಕೊನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಹಣಕಾಸಿನ ಸಮಸ್ಯೆಗಳು ಶಾಂತಿಯುತವಾಗಿ ಬಗೆಹರಿಯುತ್ತವೆ. ಇನ್ನು ಹೊಸ ವ್ಯವಹಾರವಾಗಲಿ, ನವ ಉದ್ಯಮವಾಗಲಿ ಅಥವಾ ಸರ್ಕಾರಿ ಇಲ್ಲವೇ ಖಾಸಗಿ ಉದ್ಯೋಗ ಪಡೆಯಬೇಕು ಎನ್ನುವವರಿಗೆ, ಕುಂಭರಾಶಿಯವರಿಗೆ ಈ ವರ್ಷ ಉಜ್ವಲವಾಗಿ ಭವಿಷ್ಯವಿದೆ. ವೃತ್ತಿಪರ ಜೀವನವು ಹಲವಾರು ಅವಕಾಶಗಳನ್ನು ತಂದುಕೊಡುತ್ತದೆ. ಉತ್ತಮ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೆ. ಮಂಗಳ ಗ್ರಹವು ವೃತ್ತಿ ಜೀವನದ ಬೆಳವಣಿಗೆಗೆ ಅನುಕೂಲಕರವಾಗಿರುತ್ತೆ. ನಿಮ್ಮ ಕಠಿಣ ಪರಿಶ್ರಮವು ಯಶಸ್ವಿ ಫಲಿತಾಂಶವನ್ನು ನೀಡುತ್ತದೆ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ತೃಪ್ತಿಕರವಾದ ಉದ್ಯೋಗವನ್ನು ನಿಮಗೆ ನೀಡುವ ಕಾಲವಾಗಿದೆ. ವರ್ಷದ ಆರಂಭದಲ್ಲಿ ಗುರು ಮತ್ತು ಶನಿ ಗ್ರಹಗಳು ಲಾಭದ ಮನೆಯನ್ನು ನೋಡುತ್ತವೆ. ಇದು ನಿಮ್ಮ ಉದ್ಯೋಗ ಯಶಸ್ವಿ ನಿರೀಕ್ಷೆಗಳನ್ನು ಸುಧಾರಿಸುತ್ತದೆ. ಗುರು ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ನಿಮ್ಮ ಯಶಸ್ಸನ್ನು ಬಯಸುತ್ತಾನೆ ಮತ್ತು ಶನಿಯು ದೀರ್ಘಕಾಲೀನ ಸಮಗ್ರತೆಯನ್ನು ಬಯಸುತ್ತಾನೆ. ಆರ್ಥಿಕ ಲಾಭಗಳು ಇರುತ್ತವೆ ಮತ್ತು ಭದ್ರತೆ ಹಾಗೂ ತೃಪ್ತಿಯ ಭಾವನೆ ಈ ವರ್ಷ ನಿಮಗೆ ಸಿಗಲಿದೆ. ಇನ್ನು ಕುಂಭರಾಶಿಯವರಿಗೆ 2026ರಲ್ಲಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ವಿಶಿಷ್ಟವಾಗಿದೆ. ವರ್ಷವು ಮದುವೆ ಮತ್ತು ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರೀತಿಯೊಂದಿಗೆ ಪ್ರಾರಂಭವಾಗುತ್ತದೆ. 5ನೇ ಮನೆಯಲ್ಲಿ ಗುರುವಿನ ಸ್ಥಾನದಿಂದಾಗಿ ನಿಮ್ಮ ಪ್ರಣಯ ಸಂಬಂಧದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ನಡೆಯುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ಬಲಗೊಳ್ಳುತ್ತದೆ. ಹೊಸ ಸಂಬಂಧಗಳನ್ನು ಪ್ರಾರಂಭಿಸಬಹುದು ಮತ್ತು ಅವಿವಾಹಿತರು ಪ್ರಣಯ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದು. ಇವು ಈಗಾಗಲೇ ಸಂಬಂಧದಲ್ಲಿ ಇದ್ದರೆ ತಿಳುವಳಿಕೆ ಹೆಚ್ಚಿಸಲು ಇದು ಒಳ್ಳೆಯ ಸಮಯವಾಗಿರುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಕುಂಭರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿ ಉಳಿಯುವ ಸಾಧ್ಯತೆ ಇದೆ. ಆದಾಗ್ಯೂ ರಾಹುವಿನ ಪ್ರಭಾವದಿಂದಾಗಿ ನೀವು ಸ್ವಲ್ಪ ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ಸಂತೃಪ್ತಿಯನ್ನು ಸಾಧಿಸುವುದು ಸವಾಲಿನದ್ದಾಗಿರುತ್ತೆ. ನಿಮ್ಮ ಪ್ರೀತಿಪಾತ್ರರ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ. ಕುಟುಂಬದ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಕುಟುಂಬದ ಸದಸ್ಯರ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಇದು ನಿಮಗೆ ಕಳವಳವನ್ನು ಉಂಟು ಮಾಡುತ್ತದೆ. ಆದಾಗ್ಯೂ ಲಗ್ನದ ಮೇಲೆ ರಾಹುವಿನ ಪ್ರಭಾವವು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ನೀವು ಒತ್ತಡ, ಗೊಂದಲ ಅಥವಾ ಚಡಪಡಿಕೆಯನ್ನು ಅನುಭವಿಸುತ್ತೀರಿ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಉತ್ತಮವಾಗಿದ್ದರೂ ಆರೋಗ್ಯದಲ್ಲಿ ಸ್ವಲ್ಪ ನೀವು ಮಿಶ್ರ ಫಲಿತಾಂಶವನ್ನು ಕಾಣುತ್ತೀರಿ. ಸ್ನೇಹಿತರೆ, ಇದಾಗಿತ್ತು ಕುಂಭರಾಶಿಯವರ 2026ರ ರಾಶಿ ಭವಿಷ್ಯ. ಮುಂದಿನ ಸಂಚಿಕೆಯಲ್ಲಿ ಮೀನರಾಶಿಯವರ 2026ರ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.